ಅಂಬೇಡ್ಕರ್ ಅಂದರೆ ಕೇವಲ ಒಂದು ಸಮಾಜಕ್ಕೆ ಸೀಮಿತವಾದವರು ಅಲ್ಲ, ಅವರು ಇಡೀ ಭಾರತದ ಪ್ರತಿಯೊಬ್ಬ ವ್ಯಕ್ತಿಯ ನೆನಪು ಮಾಡಿಕೊಳ್ಳುವಂತಹ ದೇವರು ಅಂತಾನೆ ಹೇಳ್ಬೋದು. ಹಂಗೆ ಹೇಳಿದ್ರು ಕೂಡ ತಪ್ಪಾಗಲ್ಲ ಅಂತ ಹೇಳಿ ಮಾಜಿ ಸೈನಿಕ ಹೊಳವನಹಳ್ಳಿಯ ನರಸಿಂಹಮೂರ್ತಿ ಹೇಳಿಕೆಯನ್ನು ನೀಡಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ದಲಿತ ಸಂಘಟನೆಗಳು ಆಯೋಜನೆ ಮಾಡಿದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಣ ಕಾರ್ಯಕ್ರಮದಲ್ಲಿ ಈ ಮಾತನ್ನು ಹೇಳಿರುವಂಥದ್ದು. ತುಮಕೂರು ಜಿಲ್ಲೆಯ ಕೊರಟಗೆರೆ ಪಟ್ಟಣದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ನಾನು ಪ್ರತಿ ವರ್ಷವೂ ಕೂಡ ಅಂಬೇಡ್ಕರ್ ಪರಿನಿಬ್ಬಾಣ ಒಂದು ಕಾರ್ಯಕ್ರಮ ಏನಿದೆ ಅದನ್ನು ಮಾಡ್ತೀವಿ, ಅದರ ಭಾಗಿ ಕೂಡ ಆಗ್ತೀವಿ ಅಂತ ಹೇಳಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹಾಗೂ ವಿಶೇಷಾಧಿಕಾರಿ ನಾಗಣ್ಣ ಹಾಗೂ ಅಶ್ವಥ್ ನಾರಾಯಣ್ ಅವರ ಒಂದು ಆಶೀರ್ವಾದದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಾಗಿದೆ. ಜಾತಿ ಪದ್ಧತಿಯ ನಿರ್ಮೂಲನೆಗಾಗಿ ಬುದ್ಧ, ಬಸವ, ಅಂಬೇಡ್ಕರ್ ಮೊದಲಾದ ಮಹಾನ್ ವ್ಯಕ್ತಿಗಳೆಲ್ಲರೂ ಕೂಡ ಶ್ರಮಿಸಿದ್ದಾರೆ ಅಂತ ಹೇಳಿದ್ದಾರೆ. ನೀವು ತೊಡಗಿಸ್ಕೋಬೇಕು ಅನ್ನುವಂತಹ ಮಾತನ್ನ ಹೇಳ್ತಾ ಸಹಜವಾಗಿ ಒಂದು ಪ್ರತಿಕ್ರಿಯೆಯನ್ನ ಬೋಧಿಸಿ ಅಂತ ನಮ್ಮ ನರಸಿಂಹಮೂರ್ತಿ ಅವರು ಅವಾಗವಾಗ ಹೇಳ್ತಾ ಇರ್ತಾರೆ. ನಮ್ಮ ಜನಗಳಿಗೆ ಪ್ರತಿಕ್ರಿಯೆಯನ್ನ ಬೋಧಿಸಿ ಅವರು ಏನ್ ತಿಳ್ಕೋಬೇಕು ಅನ್ನೋದು. ಹಾಗಾಗಿ ಒಂದು ನಿಮಿಷ ಎಲ್ಲರೂ ಎದ್ದು ನಿಂತು ಆ ಪ್ರತಿಜ್ಞಾ ವಿಧಿಯನ್ನ ತಗೊಂಡ್ಬಿಡೋಣ. ಈ ಒಂದು ಅಂಬೇಡ್ಕರ್ ಪರಿನಿಬ್ಬಾಣ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರ ಆಶೀರ್ವಾದ ಮೊದಲನೇ ಮಾದರಿಯಲ್ಲಿ ನಾನು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಾರ್ವಜನಿಕರು ಸಹಕಾರ ಕೊಟ್ಟಿದ್ದಾರೆ. ಕೊಟ್ಟಿರೋ ತಾಲೂಕಿನಲ್ಲಿ ನಮ್ಮ ಸಮಾಜ ಕಲ್ಯಾಣ ಮೇಡಮ್ನವರು ಮತ್ತು ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ಸಾಹೇಬರು ಹಾಗೂ ಡಿಒ ಮೇಡಮ್ನವರು, ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹಾಗೂ ಇದರೆಲ್ಲ ಅಧಿಕಾರಿಗಳು ಸಹಕಾರ ಕೈಲಾಸ ಸೇವೆ ಸಹಕಾರ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳು, ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು ಇಂಥವರೆಲ್ಲರೂ ಈ ಸಂದರ್ಭದಲ್ಲಿ ಜ್ಞಾಪನೆ ಮಾಡುವ ಮುಖಾಂತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು 2 ವರ್ಷಗಳ ಕಾಲ 11 ತಿಂಗಳು 18 ದಿನಗಳ ಕಾಲ ಒಂದು ಸಂವಿಧಾನವನ್ನು ಬರೆದಂತಹ ಒಬ್ಬ ಮಹಾನ್ ನಾಯಕ. ಆ ಒಂದು ಅಂಬೇಡ್ಕರ್ ಸಂವಿಧಾನ ದಲಿತರಿಗೆ ಬಂದಿದ್ದಾರೆ ಅಂದ್ರೆ ಎಲ್ಲಾ ಜಾತಿಯ ಬಡವರು ದಲಿತರು. ದಲಿತರು ಅಂದ್ರೆ ಕೇವಲ ಕೆಲವೊಂದು ಜಾತಿಗೆ ಸಂಬಂಧಪಟ್ಟಂತೆ ಕೆಲವರಿಗೆ ಅರ್ಥವಿಲ್ಲ. ಅದು ಎಲ್ಲಾ ಜಾತಿಯಲ್ಲಿ ಬಡವರಾಗಿದ್ದಾರೆ, ಶೋಷಣೆ ಒಳಗಾಗಿದ್ದಾರೆ, ಸಂಘರ್ಷದಲ್ಲಿದ್ದಾರೆ. ಅಂತವ್ರಿಗೆಲ್ಲ ಒಳ್ಳೆಯದಾದ ನಿಟ್ಟಿನಲ್ಲಿ ದಲಿತ ಸಂಘರ್ಷ ಸಮಿತಿ ಎನ್ನುವ ಒಂದು ಸಂಘವನ್ನು ಕಟ್ಟಿ ಶಿಕ್ಷಣ ಸಾಧಿತನಾಗಿ ಎಲ್ಲವನ್ನೂ ಈಡೇರಿಸಿಕೊಂಡು ಬಹಳ ನಿಷ್ಕಳಂಕ ನೆಮ್ಮದಿಯಾಗಿ ದೇಹವನ್ನು ತ್ಯಾಗ ಮಾಡುವುದು, ತನ್ನ ದೇಹವನ್ನು ತ್ಯಾಗ ಮಾಡಿ ಹೊರತು ಆ ಉಸಿರು ನಿಲ್ಲಬಹುದು ಆ ದೇಹಕ್ಕೆ. ಆದರೆ ಅವರು ಕೊಟ್ಟ ವಿಚಾರ ಆಶಯಗಳು 70ನೇ ವರ್ಷದಲ್ಲೂ ನೆನೀತಾ ಇದ್ದೀವಿ, ನೆನೀಬೇಕಾಗುತ್ತೆ. ಇದು ನಮ್ಮ ಧರ್ಮ. ಅವರನ್ನ ಸುಮ್ಮನೆ ನೆನೆಯೋದಲ್ಲ, ವಿಚಾರಾತ್ಮಕವಾಗಿ ನೆನೆಸ್ಕೋಬೇಕು. ಅವ್ರು ಕೊಟ್ಟಂತ ಏಳಿಗೆಗಳನ್ನ, ವಿಚಾರಗಳನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.